ಮುಂಬೈನಲ್ಲಿ ಮೊಹಮ್ಮದ್ ಆರಿಫ್ ಖಾನ್ ಕಾಂಗ್ರೆಸ್ ನಾಯಕರಿವರು ವಿಶೇಷವಾಗಿ ಭಾಳ ನೊಂದ್ಕೊಂಡಿದ್ದಾರೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ದುಡಿಯೋದಕ್ಕೆ ಮುಸಲ್ಮಾನರು ಬೇಕು, ಅದು ನಾಯಕರಾಗೋದು ಬೇಡ ಅನ್ನುವಂಥ ಮನೋಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯಲ್ಲಿ ಒಬ್ಬ ಸದಸ್ಯರಂತೆ ಇವ್ರನ್ನ ಕಿತ್ತಾಗಿ ಬೇರೆದವ್ರನ್ನ ಮಾಡಿದ್ದವ್ರಿಗೆ ಮನಸ್ಸಿಗೆ ನೋವಾಗಿದೆ. ಅಷ್ಟಲ್ಲ, ಈ ಮುಸ್ಲಿಂ ನಾಯಕರನ್ನ ಈ ಕಾಂಗ್ರೆಸ್ಗರು ಬೆಳೆಸೋದಿಲ್ಲ ಅನ್ನೋಂಥ ನೋವನ್ನು ತುಡ್ಕೊಂಡಿದ್ದಾರೆ ಪತ್ರಿಕೆಗಳೊಂದಿಗೆ. ಜೊತೆಗೆ ಇವರು ಯಾವುದಕ್ಕೂ ನಾಮನಿರ್ದೇಶನ ಮಾಡಿಲ್ಲ ಮತ್ತು ಒಂದು ಸೀಟನ್ನು ಸಹಿತ ಒಂದು ಈ MP ಸೀಟಿಗೆ ಒಬ್ಬರನ್ನು ಸಹಿತ ಮುಸಲ್ಮಾನರು ಆಯ್ಕೆ ಮಾಡಿಲ್ಲ. ನಿಜವಾಗಿಯೂ ಇದು ಅತ್ಯಂತ ನೋವಿನ ಸಂಗತಿ. ಕಾಂಗ್ರೆಸ್ ಕೇವಲ ನಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಅನ್ನುವಂಥ ಮಾತನ್ನು ನಮ್ಮ ಮೊಹಮ್ಮದ್ ಆರಿಫ್ ಖಾನ್ ಅವರು ಹೇಳಿದ್ದಾರೆ. ನಿಜವಾಗಿಯೂ ಇದು ಇಂಥ ಅನ್ಯಾಯಗಳು ಆಗದಾಗಿ ಉಳಿಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಪಕ್ಷಕ್ಕಾಗಿ ದುಡಿದವ್ರನ್ನ ಎಲ್ಲ ಪಕ್ಷಗಳು, ಇದು ಒಂದೇ ಅಲ್ಲ, ಎಲ್ಲ ಪಕ್ಷಗಳು ಉಳಿಸ್ಕೊಂಡು ಹೋಗ್ಬೇಕಾದ್ದು ಅವ್ರ ಕರ್ಮ ಧರ್ಮ, ಜೊತೆಗೆ ಅವ್ರು ಬೆಳೆಸಬೇಕಾಗಿದ್ದು ಅವ್ರ ಕರ್ಮನೂ ಹೌದು. ಇದು ಎಲ್ಲಿವರೆಗೆಪ್ಪ ಇದೇ ರೀತಿ ಮುಂದುವರಿದು ಅನ್ನುವಂಥದ್ದು ಇವತ್ತು ಒಂದು ಕಾಂಗ್ರೆಸ್ಸಲ್ಲಿ ಚರ್ಚಾ ವಿಷಯ ಆಗಿದೆ. ಗೋ ಅಂದರೆ ಆಕಳು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಆತ್ಮ ಅಥವಾ ಪರಮಾತ್ಮನ ರೂಪ ಅಂತ ನಾವು ಅದನ್ನು ಆರಾಧಿಸ್ತೀವಿ, ಧ್ಯಾನಿಸ್ತೀವಿ. ಇಂಥ ಗೋವುಗಳನ್ನು ಕೊಲ್ಲುವುದಕ್ಕಾಗಿ, ತಿನ್ನುವುದಕ್ಕಾಗಿ, ಉಪಯೋಗ ಮಾಡೋದಕ್ಕಾಗಿ ನಮ್ಮ ಈ ಕಾಂಗ್ರೆಸ್ಸಿಗರು ಅಥವಾ ಇನ್ನುಳಿದ ಪಕ್ಷದವರು ಗೋ ಮಾಂಸವನ್ನು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಿಜವಾಗಿ ಇದು ತಪ್ಪು ಅಂತೇಳಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯ ಯೋಗಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಆದಿತ್ಯನಾಥ್ ಯೋಗಿ ಅವರ ಮಾತನ್ನು ನಾವು ಗಮನಿಸಿದಾಗ ವಿಶೇಷವಾಗಿ ಗೋ ಹತ್ಯೆ ಇದು ಸರಿನಾ ಅನ್ನೋಂಥ ಪ್ರಶ್ನೆ ಮೂಡಿದರೂ ಸಹ ಇಲ್ಲೇ ಪಾರ್ಟಿಗಳು ಕಾಂಗ್ರೆಸ್ ಮತ್ತು BJPಗಳು ಒಬ್ಬರಿಗೊಬ್ಬರು ಕೆಸರು ಎರಚಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬರನ್ನು ಟೀಕೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಹೌದು, ತಾಯಿ ಸತ್ಯ, ಆದರೆ ಜೋಪಾನ ಮಾಡುವುದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಹ ಇಡ್ತಾ ಇದ್ದಾರೆ. ಒಟ್ಟಿನಲ್ಲಿ ತಿಕ್ಕಾಟ ಜೋರಾಗ್ತಾ ಇದೆ. ನಮ್ಮ ಯೋಗಿ ಆದಿತ್ಯನಾಥ್ ಅವರು ಗೋಮಾಂಸವನ್ನು ಸಂಪೂರ್ಣ ನಿಷೇಧಿಸಬೇಕಾಗಿದ್ದರೆ ಅದು ತಿನ್ನುವುದನ್ನು ಬಂದ್ ಮಾಡಿಸ್ಬೇಕು ಅನ್ನುವಂಥ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದು ಸಾಧ್ಯನಾ? ರಾಯಬರೇಲಿ ಯಾರಿಗೂ ಗೊತ್ತಿಲ್ಲ, ಸೋನಿಯಾ ಗಾಂಧಿಯವರ ವಿಶೇಷವಾದಂಥ ಸ್ಥಾನ, ಮೇಲ್ಮೇಲೆ ಗೆದ್ದು ಬಂದಂಥ ಸ್ಥಾನ, ಕಾಂಗ್ರೆಸ್ಸಿನ ತವರು ಮನೆ. ಅಂತಲ್ಲೇ BJPಗರು ಜಾಣತನದಿಂದ ಅಲ್ಲಿ ವರುಣ್ ಗಾಂಧಿ ಟಿಕೆಟ್ ಕೊಡೋದಕ್ಕೆ ಮುಂದಾದರು. ಆದರೆ ವರುಣ್ ಗಾಂಧಿ ಅವರಿಗೂ ವಿಶೇಷವಾಗಿ ಇತ್ತೀಚೆಗೆ ಬದಲಾದಂಥ ವರುಣ್ ಗಾಂಧಿ ಅವರು ತನ್ನ ದೊಡ್ಡವಳ ವಿರುದ್ಧವಾಗಿ ನಿಲ್ಲುವುದನ್ನು ಪ್ರಯತ್ನ ಮಾಡಲಾರ್ದು. ಆದರೆ ಇವತ್ತು ಸೋನಿಯಾ ಗಾಂಧಿಯವರ ಬದಲಾಗಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ನಿಲ್ಲುವಂಥ ಸಾಧ್ಯತೆಗಳು ಇರೋದರಿಂದಾಗಿ ಅಕ್ಕನ ವಿರುದ್ಧ ನಿಲ್ಲುವ ಒಪ್ಪಿಗೆ ಇಲ್ಲದಂಥ ವರುಣ್ ಗಾಂಧಿ ಅವರು ಆ ಟಿಕೆಟನ್ನು ನಿರಾಕರಿಸಿದ್ದಾರೆ. ಹೀಗಾಗಿ ಗಾಂಧಿ ಮನೆತನದಲ್ಲೇ ಸಂಬಂಧ ಇನ್ನಷ್ಟು ಸಮೀಪ ಬಂದಂಥ ಒಂದು ಪರಿಸ್ಥಿತಿ ಆಗಲಿಕ್ಕತ್ತದ. ಕೊಟ್ಟರೆ ನನಗೆ ಪಿಲಿಬಿಟ್ ಕೊಡ್ರಿ, ಯಾಕಂದ್ರೆ ಈಗಾಗಲೇ ಪಿಲಿಬಿಟ್ನಲ್ಲಿ ಆಯ್ಕೆಯಾಗಿ ಬಂದಂಥ ಈ ನಮ್ಮ ವರುಣ್ ಗಾಂಧಿ ಅವರು ಇವತ್ತು ಪ್ರಿಯಾಂಕಾ ಗಾಂಧಿ ಮೋಸ್ಟ್ಲಿ ನಿಲ್ಲಬಹುದು ರಾಯಬರೇಲಿಯಲ್ಲಿ. ಅದಕ್ಕಾಗಿ ಅವರ ಸ್ಥಾನವನ್ನು ಸ್ವೀಕರಿಸಿಲ್ಲ. ಇದರಿಂದಾಗಿ BJP ಮಾಡಿದಂಥ ಒಂದು ತಂತ್ರ ವಿಫಲವಾಗಿದೆ ಅಂತೇಳಿ ನಾವು ಹೇಳಬೇಕಾಗಿದೆ. ಯಾಕಂದರೆ ಗಾಂಧಿ ವಿರುದ್ಧ ಗಾಂಧಿ ನಿಲ್ಲಿಸಿ ಅಲ್ಲೊಂದು ಏನಪ್ಪ ಅಂದ್ರೆ ಅವರಲ್ಲಿ ಇನ್ನಷ್ಟು ಕಾನ್ಫ್ಲಿಕ್ಟ್ಗಳನ್ನು ಅಥವಾ ಘರ್ಷಣೆಗಳನ್ನು, ಸಂಘರ್ಷಗಳನ್ನು ಉಂಟು ಮಾಡಬೇಕಂತ ಪ್ರಯತ್ನಿಸಿದರು. ಅದು ಈಗ ವಿಫಲ ಆದಂಗೆ ಆಗಿದೆ ಈ ವರುಣ್ ಗಾಂಧಿ ನಿರ್ಧಾರದಿಂದ. ಚುನಾವಣೆ ಆರಂಭವಾಗುವಂಥ ಪೂರ್ವದಲ್ಲಿ ಒಬ್ಬ MP ಸೀಟ್ ಆಲ್ರೆಡಿ ವಿರೋಧ ಅಪೋಸಿಷನ್ ಇಂದ ಆಯ್ಕೆಯಾಗಿದ್ದು, ಅದರಲ್ಲೂ ಗುಜರಾತ್ನಿಂದ, ಅದು ಮುಖೇಶ್ ದಲಾಲ್ ಅನ್ನುವಂಥವ್ರು. ಹೆಂಗಪ್ಪ ಇದು ಸಾಧ್ಯ ಆಯಿತು? ಯಾಕಂದರೆ ನೂರಾರು ಜನ ನಿಂತು ಅದು ಒಂದು ಎಲ್ಲರಿಗೂ ಬೇಕಂತ ಇಡೀ ಒಂದು ಜಿಲ್ಲೆ ಮಟ್ಟದಲ್ಲಿ ಒಂದೇ ಸ್ಥಾನ ಇರುವಂಥ MP ಸ್ಥಾನವನ್ನು ಅನ್ಅಪೋಸ್ ಆಗಿ ಮಾಡ್ತಾ ಇದ್ದಾರೆ, ಅಪೋಸ್ ಇಲ್ದಂಗೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಗುಜರಾತ್ನಲ್ಲಿ ಇದೊಂದು ಪವಾಡನ. ಅದು ಆಗಿದ್ದು ಹೇಗಪ್ಪ ಅಂತಂದ್ರೆ ಈ ಕಾಂಗ್ರೆಸ್ಸಿನ ನಿಲೇಶ್ ಕುಂಭಾನಿ ಅನ್ನುವಂಥವರು ಈ ನಾಮಪತ್ರಗಳೊಂದು ಮಿಸ್ಟೇಕ್ ಮಾಡಿದ್ರಿಂದಾಗಿ ಅವರ ಒಂದು ನಾಮಪತ್ರ ತಿರಸ್ಕಾರ ಮಾಡಿದ್ದಕ್ಕಾಗಿ, ಜೊತೆಗೆ ಇನ್ನುಳಿದ ಪಕ್ಷೇತರ ಪಾರ್ಟಿಗಳ ಅಥವಾ ಪಕ್ಷೇತರನ್ನು ಹಿಂಸರಿಸಿದ್ರಿಂದಾಗಿ ಸಹಜವಾಗಿನ ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ಮುಖೇಶ್ ದಲಾಲ್ ಅವರು MP ಆಗಿ ಆಯ್ಕೆಯಾಗಿದ್ದಾರೆ. ಇದೊಂದು ಇಲ್ಲಿ ಇಂಡಿಯಾದಲ್ಲಿ ಜನರೇ ಆಶ್ಚರ್ಯ ಅಂತ ಹೇಳಬೇಕಾಗಿದೆ. ಅದೇ ಕಾಲಕ್ಕೆ ಈ ಕುಂಭಾನಿ ಅವರನ್ನು ಕಾಂಗ್ರೆಸ್ 6 ವರ್ಷಗಳವರೆಗೆ ತನ್ನ ಪಾರ್ಟಿಯಿಂದ ವಜಾಗೊಳಿಸಿದ